ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ LMS ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು LMS ಸರ್ಟಿಫಿಕೇಟನ್ನು ಯಾವ ರೀತಿ ಅಪ್ಲೈ ಮಾಡೋದು, ಇದಕ್ಕೆ ಎಷ್ಟು ಫೀಸ್ ಆಗುತ್ತೆ ಮತ್ತು ಎಲ್ಲಿ ಇದನ್ನು ಅಪ್ಲೈ ಮಾಡ್ತಾರಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ಒಂದು LMS ಸರ್ಟಿಫಿಕೇಟನ್ನು ಇತ್ತೀಚಿನ ದಿನಗಳಲ್ಲಿ ಆಧಾರ್ ಆಪರೇಟರ್ ಮತ್ತು ಆಧಾರ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಬೇಕಂದ್ರೆ ಈ ಒಂದು LMS ಸರ್ಟಿಫಿಕೇಟನ್ನು ಕಡ್ಡಾಯ ಮಾಡಿದ್ದಾರೆ. ಮತ್ತು ಆಧಾರ್ ಎಕ್ಸಾಮ್ ಬರೆಯುವಾಗ ಈ ಒಂದು LMS ಸರ್ಟಿಫಿಕೇಟು ನಂಬರು ಮತ್ತು ಡೇಟು ಕೇಳ್ತಾ ಇದೆ. ಹಾಗಾಗಿ ಇದನ್ನು LMS ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಮಾಡಿದ್ದಾರೆ. ಮುಂಚೆ ಇದು ಇದ್ದಿದ್ದಿಲ್ಲ, ಇವಾಗ 2026ರಿಂದ ಇದರ ಕಡ್ಡಾಯವನ್ನು ಮಾಡಿದ್ದಾರೆ. ಸೊ ನಾನು ಕೂಡ ಒಂದು ಆಧಾರ್ ಎಕ್ಸಾಮ್ ಬರಿಬೇಕಂತ ಅಪ್ಲೈ ಮಾಡೋಕೆ ಹೋದಾಗ ಅಲ್ಲಿ LMS ಸರ್ಟಿಫಿಕೇಟ್ ನಂಬರು ಮತ್ತು ಇಶ್ಯೂ ಡೇಟ್ ಕೇಳ್ತಾ ಇದೆ. ಅದು ನಿಮಗೆ ಲೈವ್ ಆಗಿ ತೋರಿಸ್ತೇನೆ. ಭಾಳಷ್ಟು ಜನ ಕೇಳ್ತಾ ಇದ್ರು LMS ಸರ್ಟಿಫಿಕೇಟನ್ನು ಪಡೆದುಕೊಳ್ಳೋದು ಯಾವ ರೀತಿ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅದನ್ನು ಅಪ್ಲೈ ಮಾಡಬೇಕು, ಹೇಗೆ ಪಡ್ಕೊಳ್ಳೋದು ಅಂತ. ಸ್ನೇಹಿತರೆ, ಈ ಒಂದು LMS ಸರ್ಟಿಫಿಕೇಟ್ ಏನಿದೆಯಲ್ಲ, ಇದು ಮುಂಚೆ ಆನ್ಲೈನಲ್ಲಿ ನೀವು ಟ್ರೈನಿಂಗ್ ಪಡೆದುಕೊಂಡು ಎಕ್ಸಾಮ್ ಅಪ್ಲೈ ಮಾಡಿ ಅವಾಗಿಂದ ನಿಮಗೆ LMS ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಸೊ ಇವಾಗ ಇದನ್ನು ಚೇಂಜನ್ನು ಮಾಡಿದ್ದಾರೆ. ಯಾವುದೇ ರೀತಿ ಒಂದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ಪಡೆದುಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರುವುದಿಲ್ಲ. ನಿಮ್ಮ ಒಂದು ಹತ್ತಿರದ ಒಂದು CSC DM ಭೇಟಿ ಮಾಡಿ ಅವರಿಂದನೇ ಈ ಒಂದು LMS ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬೇಕು. ಆ ರೀತಿಯಾಗಿ ಪ್ರೊಸೆಸನ್ನು ಮಾಡಿದ್ದಾರೆ ಇವಾಗ. ಮುಂಚೆ ಈ ಒಂದು ಆಧಾರ್ ವೆಬ್ಸೈಟ್ನಲ್ಲಿ ಹೋಗಿ ಒಂದು LMS ಸರ್ಟಿಫಿಕೇಟು ಟ್ರೈನಿಂಗ್ ಪಡ್ಕೊಂಡು ಮತ್ತು ಅಲ್ಲಿರುವಂಥ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ನಾವು ಪಾಸ್ ಆದರೆ ಈ ಒಂದು LMS ಸರ್ಟಿಫಿಕೇಟ್ ನಮಗೆ ಆನ್ಲೈನ್ ಮುಖಾಂತರ ಸಿಗ್ತಾ ಇತ್ತು. ಇವಾಗ ನಾನು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಆಧಾರ್ ಎಕ್ಸಾಮ್ ಬರೆಯೋದಕ್ಕೆ ಅಪ್ಲೈ ಮಾಡುವಾಗ ಈ ಒಂದು LMS ಸರ್ಟಿಫಿಕೇಟ್ ನಂಬರ್ ಮತ್ತು ಸರ್ಟಿಫಿಕೇಟ್ ಕೇಳ್ತಾ ಇದೆ. ಮತ್ತು ಚೇಂಜಸನ್ನು ಮಾಡಿದ್ದಾರೆ. ಡೆಕ್ಸಿಟ್ ಗ್ಲೋಬಲ್ ಅಂತ ಹೊಸ ವೆಬ್ಸೈಟನ್ನು ಮಾಡಿದ್ದಾರೆ. ಮುಂಚೆ NSCET ಅಪ್ಲೈ ಮಾಡ್ತಾ ಇದ್ವಿ, ಇವಾಗ ಹೊಸ ಒಂದು ವೆಬ್ಸೈಟ್ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಲಾಗಿನನ್ನು ಮಾಡ್ತಾ ಇದ್ದೀನಿ. ನಾನು ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ನಂತರ ಕೆಲವರಿಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವರಿಗೆ ವೆಬ್ಸೈಟ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ನನಗೆ ಪೇಮೆಂಟ್ ಅಂತ ಬರ್ತಾ ಇದೆ. ಯಾಕೆಂದರೆ ಆಲ್ರೆಡಿ ನಾನು ಇವಾಗ NSCET ವೆಬ್ಸೈಟ್ನಲ್ಲಿ ನಾನು ಎಕ್ಸಾಮ್ ಬರೆದುಗಿಸಿ ಪಾಸ್ ಆಗಿದ್ದೀನಿ. ಆಪ್ರೇಟರ್ ಸರ್ಟಿಫಿಕೇಟ್ ನನ್ನ ಹತ್ರ ಆಲ್ರೆಡಿ ಇದೆ ಆಧಾರ್ ಎಕ್ಸಾಮ್ದು. ಸೊ ಇವಾಗ ನಾನು ಸೂಪರ್ವೈಸರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಇಲ್ಲಿ ಆಲ್ರೆಡಿ ಸರ್ಟಿಫಿಕೇಟ್ ಇರೋ ಕಾರಣ ಇಲ್ಲಿ ನನಗೆ ಪೇಮೆಂಟ್ ಅಂತ ಬರ್ತಾ ಇದೆ. ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕೆಲವರಿಗೆ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಚೇಂಜ್ ಕೂಡ ಮಾಡೋಕ್ಕೆ ಅವಕಾಶ ಕೂಡ ಇದೆ. ನೋಡ್ತಾ ಇದ್ದೀರಾ, ಚೇಂಜ್ ಎಜುಕೇಷನ್ ಡೀಟೇಲ್ಸು. ನೀವು ಮುಂಚೆ ಯಾವೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿ ಅಪ್ಲೈ ಮಾಡಿರ್ತಾರೆ ಅದನ್ನು ಇವಾಗ ಚೇಂಜನ್ನು ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಮುಂಚೆ ಬರಲಾರ್ದವ್ರಿಗೆ ಫಸ್ಟ್ ಟೈಮ್ ಇದ್ದವ್ರಿಗೆ ಅಲ್ಲಿ ಕೂಡ ಕೇಳುತ್ತೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತೆಲ್ಲ ಕೇಳುತ್ತೆ. ಸೊ ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೋಕ್ಕೆ ಅವಕಾಶ ಇದೆ. ಮಿನಿಮಮ್ PUC ಆಗಿರಬೇಕು. PUC, ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ನೋಡಿ 10th ಪ್ಲಸ್ ಅಂತ ಕೂಡ ಕೊಟ್ಟಿದ್ದಾರೆ. ಮಿನಿಮಮ್ PUC ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನಿಮ್ಗೆ ಏನು ಚೇಂಜಸ್ಸನ್ನು ಬೇಡ ಅಂದರೆ ಇಲ್ಲ, ನಮಗೆ ಈ ರೀತಿ ಅನ್ಟಿಕ್ ಮಾಡಿ ಸಾಕು. ಇದನ್ನೇ ಚೇಂಜನ್ನು ಮಾಡ್ಕೋಕ್ಕೆ ಅವಕಾಶ ಇದೆ. ಅದರ ನಂತರಲ್ಲಿ ಚೇಂಜ್ ಲೆವೆಲ್ ಆಫ್ ಎಕ್ಸಾಮ್ ಅಂತಿದೆ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಆಧಾರ್ ಎನ್ರೋಲ್ಮೆಂಟ್ ಆಪರೇಟರ್ ಅಥವಾ ಸೂಪರ್ವೈಸರ್ ಅಂತ ಕೂಡ ಕೊಟ್ಟಿದ್ದಾರೆ. ಲೇಟೆಸ್ಟ್ LMS ಸರ್ಟಿಫಿಕೇಟ್ ಡೀಟೇಲ್ಸ್ ಟು ಬಿ ಅಪ್ಲೋಡೆಡ್ ಫಾರ್ ದ ಚೇಂಜ್ ಇನ್ ಲೆವೆಲ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಲೇಟೆಸ್ಟ್ ಒಂದು LMS ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯ ಅಂತ ಕೊಟ್ಟಿದ್ದಾರೆ. LMS ಸರ್ಟಿಫಿಕೇಟ್ ID ಕೂಡ ಕೇಳ್ತಾ ಇದೆ ನೋಡಿ. ಇಲ್ಲಿ LMS ಸರ್ಟಿಫಿಕೇಟ್ ID ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಬೇಕು. LMS ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಕೇಳ್ತಾ ಇದೆ, ಈ ಒಂದು ಇಶ್ಯೂ ಡೇಟ್ ಹಾಕಬೇಕು. ಮತ್ತು LMS ಸರ್ಟಿಫಿಕೇಟು ಅಪ್ಲೋಡ್ ಕೂಡ ಮಾಡೋಕೆ ಇಲ್ಲಿ ಕೇಳ್ತಾ ಇದೆ. ಕಡ್ಡಾಯವಾಗಿ ಮಾಡಿದ್ದಾರೆ. ಆಧಾರ್ ಎಕ್ಸಾಮ್ ಯಾರ್ಯಾರೆಲ್ಲ ಬರಿತಾ ಇದ್ದಾರೆ 2026ರಲ್ಲಿ ಬರೆಯೋರಿಗೆ ಕಂಪಲ್ಸರಿ ಆಗಿ LMS ಸರ್ಟಿಫಿಕೇಟು ಇರಲೇಬೇಕು. ಅಂದಾಗ ಮಾತ್ರ ನಿಮಗೆ ಈ ಒಂದು ಎಕ್ಸಾಮ್ ಬರಿಬೋದು. ಇದನ್ನು ನೀವು ನಿಮ್ಮ ಹತ್ತಿರದ CSC DMಗಳಿಗೆ ಭೇಟಿ ನೀಡಿ ಅಥವಾ ಈ ಒಂದು ಡೆಕ್ಸಿಟ್ ಗ್ಲೋಬಲ್ ಎಕ್ಸಾಮ್ ಯಾರು ನಡೆಸ್ತಾರೆ ಡಿಸ್ಟಿಕ್ ಲೆವೆಲಲ್ಲಿ ಗುಲ್ಬರ್ಗ, ಬೀದರು, ರಾಯಚೂರು ಡಿಸ್ಟಿಕ್ ಲೆವೆಲಲ್ಲಿ ಇರ್ತಾವಲ್ಲ ಆಧಾರ್ ಎಕ್ಸಾಮ್ ಬರೆಯುವ ಸೆಂಟರ್ಗೆ ಅವರಿಗೆ ಭೇಟಿ ಮಾಡಿ ಅವರು ನಿಮಗೆ ಈ ಒಂದು LMS ಸರ್ಟಿಫಿಕೇಟನ್ನು ಯಾವ ರೀತಿ ಅಪ್ಲೈ ಮಾಡಿ ನಿಮಗೆ ಪಾಸ್ ಮಾಡಿ ಕೊಡ್ಬೇಕಂತ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅದೊಂದು 1 ರಿಂದ 2 ತಾಸು ನಿಮಗೆ ಟ್ರೈನಿಂಗ್ ಇರುತ್ತೆ. ಆನ್ಲೈನ್ ಮುಖಾಂತರ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಟ್ರೈನಿಂಗ್ ಕೊಡ್ತಾರೆ. ಅಲ್ಲೇ ಎಕ್ಸಾಮನ್ನು ನಡೆಸ್ತಾರೆ, ಕಂಡಕ್ಟ್ ಮಾಡಿ ನಿಮಗೆ ವಿತಿನ್ 2 ಅವರ್ಸಲ್ಲಿ ನಿಮಗೆ LMS ಸರ್ಟಿಫಿಕೇಟನ್ನು ಅವರೇ ಮಾಡಿಕೊಡ್ತಾರೆ. ಮುಂಚೆ ನಾವೇ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವನು ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ನಿಮಗೆ ಈ ಒಂದು LMS ಸರ್ಟಿಫಿಕೇಟ್ ನಿಮಗೆ ಅವಾಗೆ ಬರ್ತಾ ಇತ್ತು. ಸೊ ಇವಾಗ ಅದನ್ನು ಡಿಸೇಬಲ್ ಮಾಡಿದ್ದಾರೆ. ಇವಾಗ ನಿಮಗೆ ಲೈವ್ ತೋರಿಸ್ತೇನೆ.
ನೋಡಿ ಗೂಗಲ್ ಸರ್ಚಲ್ಲಿ ಹೋಗಿ LMS ಸರ್ಟಿಫಿಕೇಟ್ ಅಪ್ಲೈ ಅಂತ ಹೊಡೆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಧಿಕೃತವಂತ ವೆಬ್ಸೈಟ್ ಇದೆ, ಒಂದು ಇ ಲರ್ನಿಂಗ್ ಪೋರ್ಟಲ್ ಅಂತ, UID ಇ ಲರ್ನಿಂಗ್ ಅಂತ ಒಂದು ಪೋರ್ಟಲ್ ಇದೆ. LMS ಸರ್ಟಿಫಿಕೇಟ್ ಅಪ್ಲೈ ಮಾಡೋರು ಈ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ. ನೋಡಿ ಇ ಲರ್ನಿಂಗ್ UIDA.gov.in ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಕೇಳುತ್ತೆ. ನೋಡಿ LMS ಸರ್ಟಿಫಿಕೇಟ್ದು ತೊಗೋಬೇಕಾದ್ರೆ ಲಾಗಿನ್ ಕೇಳುತ್ತೆ. ಲಾಗಿನ್ ನಮಗೆ ಗೊತ್ತಿಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಕೆ ಕೂಡ ಅವಕಾಶ ಇಲ್ಲ. ರಿಜಿಸ್ಟ್ರೇಷನ್ ಮುಂಚೆ ಇತ್ತು, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಯೂಸರ್ ಪಾಸ್ವರ್ಡ್ ತೊಗೊಂಡು ಲಾಗಿನ್ ಮಾಡಿ ನಾವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಸರ್ಟಿಫಿಕೇಟನ್ನು ಅವಾಗಿಂದ ನಾವು ಡೌನ್ಲೋಡನ್ನು ಮಾಡ್ಕೊತಾ ಇದ್ವಿ. ಇದನ್ನು ಇವಾಗ ಡಿಸೇಬಲ್ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿಲ್ಲ. ಬಟ್ ಇಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ ಅವರು, ಎಲ್ಲಿ ಇದನ್ನು ನೀವು ಪಡ್ಕೋಬೋದು ಅಧಿಕೃತವಾಗಿ ಅಂತ ಕೂಡ ಅವರು ವೆಬ್ಸೈಟ್ನಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ಒಂದು ಹತ್ತಿರದ ಒಂದು CSC DMಗಳು ಅಥವಾ ಈ ಒಂದು ಆಧಾರ್ ಎಕ್ಸಾಮ್ ಏನು ನಡೆಸ್ತಾರಲ್ಲ ಅಂಥವ್ರಿಗೆ ಹೋಗಿ ನೀವು ಭೇಟಿ ಮಾಡಿ LMS ಸರ್ಟಿಫಿಕೇಟ ಮಾಡಿಕೊಡಿ ಅಂದರೆ ಅವರು ನಿಮಗೆ ಮಾಡಿಕೊಡ್ತಾರೆ. ಈ ಒಂದು LMS ಸರ್ಟಿಫಿಕೇಟ್ಗೆ ಆನ್ಲೈನ್ ಪೇಮೆಂಟ್ ಬಂದು 470 ರೂಪಾಯಿ ಇದೆ. ಗೌರ್ಮೆಂಟ್ ಫೀಸ್ ಬಂದು 470 ರೂಪಾಯಿ ಫೀಸ್ ಆಗುತ್ತೆ. ಅವರು ಪಡೆಯೋದು ಒಂದು 500 ರೂಪಾಯಿ ನೀವು ಪಡಿಬೋದು ಅಥವಾ ಒಂದು 1000 ರೂಪಾಯಿ ನಿಮ್ಮಿಂದ ತೊಗೋಬೋದು. ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಅಷ್ಟೇ ತೊಗೋಬೋದು, ಹೆಚ್ಚಿಗೆ ತೊಗೋಬೋದು. ಹಾಗಾಗಿ ಸ್ನೇಹಿತರೆ, ನಿಮಗೆ ಈ ಒಂದು LMS ಸರ್ಟಿಫಿಕೇಟು ಎಲ್ಲಿ ಅಪ್ಲೈ ಮಾಡಬೇಕು, ಎಷ್ಟು ಫೀಸ್ ಆಗುತ್ತೆ, ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಯಾಕಂದರೆ ಇದನ್ನು ಆನ್ಲೈನ್ ಅಪ್ಲೈಯನ್ನು ತೆಗೆದಿದ್ದಾರೆ. ಆದಷ್ಟು ನಿಮ್ಮ ಒಂದು DMಗಳನ್ನು ಭೇಟಿಯಾಗಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಈ ಒಂದು LMS ಸರ್ಟಿಫಿಕೇಟ್ ಪಡೆಯುವ ಬಗ್ಗೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀವೇ ನಿಮ್ಮ ಒಂದು ಡಿಸ್ಟಿಕ್ ಆಫೀಸ್ ಎಕ್ಸಾಮ್ ಏನಿರುತ್ತಲ್ಲ ಆಧಾರ್ ಎಕ್ಸಾಮ್ ಬರುವ ಆಫೀಸ್ಗೆ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿ ನಿಮಗೆ LMS ಸರ್ಟಿಫಿಕೇಟ್ ಬಗ್ಗೆ ಮಾಡಿಕೊಡು ಅಂದರೆ ಅವರೇ ನಿಮಗೆ ಮಾಡಿಕೊಡ್ತಾರೆ. ಹಾಗೂ ಮುಂಬರುವ ದಿನಗಳಲ್ಲಿ ಈ ಒಂದು LMS ಸರ್ಟಿಫಿಕೇಟು ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಡೆಯುವ ಒಂದು ಆಪ್ಷನ್ ಎಲ್ಲ ಬಿದ್ದಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಯಾವ ರೀತಿ ಒಂದು ಅಪ್ಲೈ ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಇದಿಷ್ಟೇ ಒಂದು LMS ಸರ್ಟಿಫಿಕೇಟು ಹೇಗೆ ಮಾಡಿಸೋದು, ಎಲ್ಲಿ ಅಪ್ಲೈ ಮಾಡೋದು, ಎಷ್ಟು ಫೀಸ್ ಆಗುತ್ತೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ಒಂದು LMS ಸರ್ಟಿಫಿಕೇಟ್ ಬಗ್ಗೆ ಅಂದರೆ ಕಮೆಂಟ್ ಮಾಡಿ, ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಹಾಗೂ ನಾನು ಕೂಡ ಒಂದು 2-3 ದಿನದಲ್ಲಿ ಹೋಗಿ CSC DMಗಳಿಗೆ ಮೀಟ್ ಮಾಡಿ ಈ ಒಂದು LMS ಸರ್ಟಿಫಿಕೇಟನ್ನು ಮಾಡಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಕೂಡ LMS ಸರ್ಟಿಫಿಕೇಟ್ ಇಲ್ಲ, ಸೊ ನನಗೂ ಕೂಡ ನೀಡಿದೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ LMS ಸರ್ಟಿಫಿಕೇಟ್ ಪಡೆದುಕೊಂಡ ನಂತರ ಆ ಒಂದು LMS ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋ ಮುಖಾಂತರ. ಮತ್ತು ಕನ್ಫರ್ಮ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೇನೆ, ಯಾವ ರೀತಿ ಪಡ್ಕೊಂಡಿದ್ದೀನಿ ನಾನು, ಎಷ್ಟು ಫೀಸ್ ಆಗುತ್ತೆ, ಎಷ್ಟು ತೊಗೊಂಡಿದ್ದಾರೆ ನನಗೆ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇದಿಷ್ಟು ಒಂದು LMS ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮಾಹಿತಿ ಉಪಯುಕ್ತ ಆಗಿದೆ ಅನ್ಕೊತೀನಿ. ಈ ವಿಡಿಯೋನ ಇತರರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.